ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 8th ಮೇ. ನಿಫ್ಟಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯಿತು. ನಿಫ್ಟಿ ಸೈಡ್ ವೇಸ್ ಅಲ್ಲಿ ಹೋದ್ರೆ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ರಿಕವರಿ ಇತ್ತು. ಆದರೆ ಮಧ್ಯಾಹ್ನ ಅರೌಂಡ್ 1 ಇಂದ ಮಾರ್ಕೆಟಲ್ಲಿ ಕರೆಕ್ಷನ್ ಬರೋಕ್ಕೆ ಶುರು ಆಯಿತು. ಡೇ ಲೋನ ಕ್ರಾಸ್ ಆಗ್ತಿದ್ದಂಗೆ ಹೆಚ್ಚಿನ ಕರೆಕ್ಷನ್ ನಿಫ್ಟಿನ 24,153ವರೆಗೆ ಬಂದಿತ್ತು. ಆದರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ ತಗೊಂಡು ನಿಫ್ಟಿ 24,273 ಹತ್ರ ಬಂದಿದೆ. ಸೊ ಈ ಸಮಯದಲ್ಲಿ ಅರೌಂಡ್ 1 ಸಮಯದಲ್ಲಿ ನೀವೇನಾದರೂ ನ್ಯಾಷನಲ್ ಚಾನಲ್ಸ್ನ ನೋಡ್ತಾ ಇದ್ರೆ ಅಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೇಳ್ತಾ ಬಂದ್ರು, ನಾವು ಏನು ಸಿಂಧೂರ್ ಅಟ್ಯಾಕ್ ಅಂತ ಏನು ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಮಾಡಿದ್ವಿ ಟೆರರಿಸ್ಟ್ ಮೇಲೆ, ಅದಾದ ನಂತರ ನಿನ್ನೆ ರಾತ್ರಿ ಪಾಕಿಸ್ತಾನದ ಕಡೆಯಿಂದ ಭಾರತದ ಕೆಲವು ಸಿಟಿಗಳನ್ನ ಟಾರ್ಗೆಟ್ ಮಾಡಿ ಮಿಸೈಲ್ಸ್ನ ಕಳಿಸಿದ್ರು ಪಾಕಿಸ್ತಾನ. ಅದನ್ನ ಭಾರತದ S-400 ಡಿಫೆನ್ಸ್ ಸಿಸ್ಟಮ್ ಇಂದ ಹೊಡೆದಾಕಲಾಯಿತು. ಹಾಗೂ ಅದಕ್ಕೆ ರಿವರ್ಸಲ್ ಆಗಿ ಇವತ್ತಿನ ದಿನ ನಾವು ಪಾಕಿಸ್ತಾನದ ಕೆಲವೊಂದು ಸಿಟಿಗಳಲ್ಲಿ ಅದು ಡಿಫೆನ್ಸ್ ಸಿಸ್ಟಮ್ ಹಾಗೂ ಇತರ ಪ್ಲೇಸ್ಗಳಲ್ಲಿ ಅಟ್ಯಾಕ್ನ ಮಾಡಿದೀವಿ ಅಂತ ಏನೋ ಹೇಳ್ತಾ ಬಂದ್ರು. ಆಗಿಂದ ಮಾರ್ಕೆಟಲ್ಲಿ ಕರೆಕ್ಷನ್ ಬಂತು. ಸೊ ನಿಫ್ಟಿ 24,153ವರೆಗೆ ಬಂದಿತ್ತು. ಹಾಗೂ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರೋದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್. ಇದನ್ನ ನಾವು ಸತತವಾಗಿ ನೋಡ್ತಾನೆ ಬಂದಿದ್ದೀವಿ. ಇದು ಇಲ್ಲಿ ನೋಡಿ ಅರೌಂಡ್ 12:45 1 ವರೆಗೂ 18.46 ಇತ್ತು. ಮಾರ್ಕೆಟ್ ಪ್ಯಾನಿಕ್ ಹೆಚ್ಚಾಗ್ತಾ 21.87 ವರೆಗೆ ಬಂದಿದೆ. ಸೊ ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ನ ನೋಡಿದ್ವಿ. ನಿಫ್ಟಿನಲ್ಲಿ ಅಲ್ಲದೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಹೈಯರ್ ಲೆವೆಲ್ ಇಂದ 54,800 ಇಂದ 54,100 ವರೆಗೆ ಕರೆಕ್ಷನ್ ನೋಡಿದ್ವಿ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೇಲೆ 12,280 ಇಂದ ಕೆಳಗಡೆ ಆಲ್ಮೋಸ್ಟ್ 12,900 ವರೆಗೆ ಕರೆಕ್ಷನ್ ನೋಡಿದ್ವಿ. ಈಗ ನಮ್ಮ ಎಲ್ಲ ಇಂಡಸ್ಟ್ರೀಸ್ ಡೇ ಲೋನಲ್ಲೇ ಕ್ಲೋಸಿಂಗ್ ನ ಕಂಡಿದ್ದಾವೆ. ಸೊ ಇಲ್ಲಿಂದ ನಾವು 9th ಮೇ ಹೇಗೆ ಲೆವೆಲ್ಸ್ನ ಐಡೆಂಟಿಫೈ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಈಗ ಇಂಡಿಯಾ ವೀಕ್ಸ್ ಹೈಯರ್ ಲೆವೆಲ್ ಅಲ್ಲಿ ಇದೆ 21 ಹತ್ರ. ಸೊ ಇದು ಆಕ್ಚುಲಿ ನಮಗೆ ನೆಗೆಟಿವ್ ಆಗಿರುತ್ತೆ. ಇದನ್ನ ಬಿಟ್ರೆ ಇತರ ಪ್ಯಾರಾಮೀಟರ್ಸ್ ಬ್ರೆಂಟ್ ಕ್ರೂಡ್ ಆಯಿಲ್, ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ನಾವೇನು ಡೈಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದಲ್ಲದೆ US ಡಾಲರ್ ಇಂಡೆಕ್ಸ್, US 10-year ಬಾಂಡ್ ಇಡು ಅವೆಲ್ಲ ಕಂಟ್ರೋಲ್ ಅಲ್ಲೇ ಇದಾವೆ, ಯಾವುದೇ ಚೇಂಜಸ್ ಇಲ್ಲ. ಈವನ್ US ಮಾರ್ಕೆಟ್, ನಿಕೈ ಜಪಾನ್ ಮಾರ್ಕೆಟ್ ಅಲ್ಲಿ ಕೂಡ ಪಾಸಿಟಿವ್ ಮೂಮೆಂಟಮ್ ಇದೆ. ಆದ್ರೆ ಇಲ್ಲಿ ಇಂಡಿಯಾ ಪಾಕಿಸ್ತಾನ ಮಧ್ಯೆ ನಡೀತಿರೋ ಟೆನ್ಷನ್ ಕಾರಣ ಸ್ವಲ್ಪ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈಗ ಸೈಡ್ ವೇಸ್ ಅಲ್ಲಿ ಇರೋ ಮಾರ್ಕೆಟ್ ಕೂಡ ಈಗ ನೆಗೆಟಿವ್ ಆಗಿ ಬಂದಿದೆ. ಸೊ ಸದ್ಯಕ್ಕೆ ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆಗಿದೆ. ಇನ್ನು ನಾವು ಇಲ್ಲಿ FIs ಡೇಟಾನ ಚೆಕ್ ಮಾಡಿದ್ರೆ FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿದ್ದಾರೆ. ಏಪ್ರಿಲ್ ಮಂತ್ ಅಲ್ಲಿ ಸತತವಾದ ಬೈಯಿಂಗ್ ನಂತರ ಈಗ ಮೇ ಮಂತ್ ಅಲ್ಲಿ ಕೂಡ ಸತತವಾಗಿ ಬೈಯಿಂಗ್ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ. ಈವನ್ ಇಂಡಿಯಾ ಪಾಕಿಸ್ತಾನ ಮಧ್ಯೆ ಟೆನ್ಷನ್ ಇದ್ರೆ ಕೂಡ FIs ಇಂಡಿಯಾದಲ್ಲಿ ಈ ಬೈಯಿಂಗ್ ಇಂಟ್ರೆಸ್ಟ್ ನ ತೋರಿಸ್ತಾ ಇರೋದು ಇದು ಆಕ್ಚುಲಿ ಪಾಸಿಟಿವ್ ಆಗಿದೆ. ಸೊ ಇಲ್ಲಿಂದ ನಾವು ಯಾವ ರೀತಿ ಯೋಚನೆ ಮಾಡ್ಬೋದು ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ ಅಂದ್ರೆ ನಿನ್ನೆ ರಾತ್ರಿ ಪಾಕಿಸ್ತಾನ ಅಟ್ಯಾಕ್, ಅದಕ್ಕೆ ಉತ್ತರವಾಗಿ ಭಾರತ ಕಡೆಯಿಂದ ಕೂಡ ನಾವು ಪಾಕಿಸ್ತಾನ ಮೇಲೆ ಏನು ಅಟ್ಯಾಕ್ ಮಾಡಿದ್ವಿ, ಇದು ಆಲ್ಮೋಸ್ಟ್ ಇಲ್ಲಿಗೆ ನಿಂತೋದ್ರೆ ಒಂದು ಮಾತುಕತೆಯಿಂದ ಈ ಯುದ್ಧ ಮುಂದುವರಿದೇ ಇದ್ರೆ ಮಾರ್ಕೆಟ್ ಅಲ್ಲಿ ಒಂದು ಶಾರ್ಪ್ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಿ ಯಾವ ಲೆವೆಲ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ನಾವೀಗ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ, ಈಗ ನಾನು ನಿಫ್ಟಿ 8th ಮೇ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ ನಿಫ್ಟಿನಲ್ಲಿ ಈಗ ಕೆಳಗಡೆ ಯಾವುದೇ ಸ್ಟ್ರಾಂಗ್ ಸಪೋರ್ಟ್ ಕಾಣಿಸ್ತಾ ಇಲ್ಲ. ಇಲ್ಲಿ 24,000 ಹತ್ರ ಸ್ಮಾಲ್ ಸಪೋರ್ಟ್ ಇದೆ. ಅದೇ ಮೇಲೆ ಬಂದ್ರೆ 24,400 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ ಬಿಲ್ಟ್ ಆಗಿದ್ದಾರೆ. ಸೊ ಆಪ್ಷನ್ ಚೈನ್ ಅನ್ನು ನೋಡ್ತಾ ಇದ್ರೆ ಕೂಡ ಡೇಟಾ ವೀಕ್ ಆಗಿ ಕಾಣಿಸ್ತಾ ಇದೆ. ಸೊ ಈಗ ನಾವು ನಿಫ್ಟಿಗೆ ಅಗೇನ್ ಬರೋಣ. ನಿಫ್ಟಿ ಆವರೇಜ್ ಕ್ಲೋಸಿಂಗ್ 24,273 ಹತ್ರ, ಅದು 10-day ಮೂವಿಂಗ್ ಆವರೇಜ್ ಮೇಲೆನೆ ಇರುತ್ತೆ. ಸೊ ನಾವು ನಾಳೆ ದಿನ ಅದು ಶುಕ್ರವಾರ 9th ಮೇ ನಿಫ್ಟಿ ಓಪನ್ ಆಗಿ ಕೆಳಗಡೆ ಇದು 24,200 ಕೆಳಗಡೆನೆ ಇದ್ರೆ ನಿಫ್ಟಿ ಖಂಡಿತವಾಗಿ 24,000 ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ನಿಮ್ಗೆ ರಿಸ್ಕ್ ಅನುಗುಣವಾಗಿ ನೀವು ಪೊಸಿಷನ್ಸ್ ಗಳನ್ನ ತಗೋಬಹುದು. 24,000 ಹತ್ರ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಈ ಯುದ್ಧದ ಲಕ್ಷಣಗಳು ಇನ್ನು ಮುಂದುವರಿಯುತ್ತಾ ಇಲ್ಲ, ಏನಾದ್ರು ಮಾತುಕತೆಗೆ ಕೂರೋ ಚಾನ್ಸಸ್ ಇದೆ, ಅಥವಾ ಬೇರೆ ದೇಶಗಳು ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ ನ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಕೂಡ ನಿಫ್ಟಿ 24,000 ಹತ್ರನೇ ಬಂದು ಸಪೋರ್ಟ್ ತಗೊಂಡು ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೀವು ನ್ಯೂಸ್ ನ ಫಾಲೋ ಮಾಡಿ ಹಾಗೂ ಡೇಟಾನ ಫಾಲೋ ಮಾಡಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಅದೇ ಇದೇ ರೀತಿ ಯುದ್ಧ ಮುಂದುವರಿಯೋ ಲಕ್ಷಣಗಳು ಇದ್ರೆ 24,000 ಕೆಳಗಡೆ ನಿಫ್ಟಿ
ಸಸ್ಟೈನ್ ಆಯಿತು ಅಂತಂದರೆ ಆ ಕರೆಕ್ಷನ್ ನಿಫ್ಟಿನ ಕೆಳಗಡೆ 24,600 ವರೆಗೆ ಇಲ್ಲಿ 50 ಡೇ 100 ಡೇ ಮೂವಿಂಗ್ ಆವ್ರೇಜ್ಗಳು ಇದ್ದಾವೆ. ಸೊ ಇಲ್ಲಿವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ನಮಗೆ 24,000 ಒಂದು ಮೇಕಪ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದರೆ ಬ್ಯಾಂಕ್ ನಿಫ್ಟಿ 54,141 ಹತ್ರ ಕ್ಲೋಸಿಂಗ್ನ ಕಂಡಿದೆ. ಆವ್ರೇಜ್ ಕ್ಲೋಸಿಂಗು 54,300 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ 54,500 600 ಹತ್ರ 10 ಡೇ ಮೂವಿಂಗ್ ಆವ್ರೇಜು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇದಕ್ಕೆ ಇಮಿಡಿಯೇಟ್ ಸಪೋರ್ಟ್ 53,900 ಹತ್ರ 20 ಡೇ ಮೂವಿಂಗ್ ಆವ್ರೇಜು. ಇದು ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 52,200 ಆಲ್ಮೋಸ್ಟ್ 1,800 ಪಾಯಿಂಟ್ಸ್ ಕರೆಕ್ಷನ್ ಬ್ಯಾಂಕ್ ನಿಫ್ಟಿನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಆದರೆ ಇದು ಟೋಟಲ್ ಆಗಿ ನ್ಯೂಸ್ನ ಫಾಲೋ ಮಾಡಿ. ಏನಾದರೂ ಯುದ್ಧ ಮುಂದುವರಿತಾ ಇಲ್ಲ, ಪಾಕಿಸ್ತಾನ ಬುದ್ಧಿ ಕಲಿತು ಈ ಯುದ್ಧನ ಇಲ್ಲಿಗೆ ನಿಲ್ಲಿಸ್ತಾ ಇದೆ ಅಂತ ಬಂದರೆ ಮಾರ್ಕೆಟಲ್ಲಿ ರಿಕವರಿ ಬರೋಕ್ಕೆ ಶುರು ಆದರೆ ನಾವು ಬಹಳ ಬೇಗ ನಿಫ್ಟಿನ 25,000 ಆದರೆ ಬ್ಯಾಂಕ್ ನಿಫ್ಟಿನ ಅದು ನಮ್ಮ ಟಾರ್ಗೆಟ್ ಇಲ್ಲಿ 57,500ನ ಬಹಳ ಬೇಗ ನೋಡೋ ಚಾನ್ಸಸ್ ಇದೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಯಿತು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇಮಿಡಿಯೇಟ್ ಆಗಿ ಸಪೋರ್ಟು 11,900 ಹತ್ರ ಇದೆ. ಅದಾದ್ಮೇಲೆ 11,800 ಹತ್ರ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ಓನ್ಲಿ ಕಾಲ್ ಪೊಸಿಷನ್ಸ್ನ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಏನಾದರೂ ಈಗಿನ ಲೆವೆಲಿಂದ ರಿಕವರಿ ಕಂಡು 12,050 ಮೇಲೆ 10 ಡೇ ಮೂವಿಂಗ್ ಆವ್ರೇಜ್ ಮೇಲೆ ಹೋಗಿ ಶುರು ಆದರೆ ಇಲ್ಲಿ ನಾವು ಲಾಂಗ್ ಸೈಡಲ್ಲಿ ಕಾಲ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಪುಟ್ ಸೈಡ್ ಏನಾದರೂ ಇದ್ರೆ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೈ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.